ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ನಾನು ನೋಡಿ ಇವತ್ತು ತರಕಾರಿ ಹಾಕಿ ಮ್ಯಾಗಿ ಹೇಗೆ ಮಾಡೋದನ್ನು ಅದನ್ನು ತೋರಿಸ್ಕೊಡ್ತೀನಿ. ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಗ್ಯಾಸ್ ಮೇಲೆ ಪಾನ್ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಬೀನ್ಸ್ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ. ಇದಕ್ಕೇನು ಜಾಸ್ತಿ ತರಕಾರಿ ಬೇಡ. ಒಂದು ಈರುಳ್ಳಿ ಮೀಡಿಯಮ್ ಸೈಜು, ಒಂದು ಕ್ಯಾರೆಟು, ಹಾಗೆ ಒಂದು 5-6 ಬೀನ್ಸು, ಅಷ್ಟಾದರೆ ಸಾಕು. ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ನೀರು ಹಾಕಬೇಕು. ಇದರಿಂದ 2 ಗ್ಲಾಸ್ ನೀರು ಹಾಕ್ತೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಹಾಕಿದೆ. 1 ಗ್ಲಾಸ್ ನೀರು ಮೇಲೆ ಒಂದು ಅರ್ಧ ಗ್ಲಾಸ್, 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಆ ಗ್ಲಾಸಿಂದ, ಕಾಫಿ ಕುಡಿಯೋ ಗ್ಲಾಸಿಂದ 1.5 ಗ್ಲಾಸ್ ನೀರು ಹಾಕಬೇಕು. ನೀವು ಇನ್ನೂ ಸ್ವಲ್ಪ ಗ್ರೇವಿ ಥರ ಜಾಸ್ತಿ ಬರಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನಾನು ಎಷ್ಟೇ ಸಾಕಂತ. ಕುದ್ಮೇಲೆ ಕುದಿಯುವಾಗ ಮ್ಯಾಗಿ ಮಸಾಲ ಹಾಕಬೇಕು. ಮಸಾಲ ಕೊಟ್ಟಿರ್ತಾರಲ್ಲ ಮ್ಯಾಗಿ ಜೊತೆಗೆ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮ್ಯಾಗಿನ ಹಾಕಬೇಕು. ಟೊಮಾಟೊ ನೂಡಲ್ಸ್ ಅಲ್ಲ, ನಾರ್ಮಲ್ ಮ್ಯಾಗಿನೇ ಇದು. ಈಗ ಒಂದು 2-3 ನಿಮಿಷ ಕುದ್ದುಬಿಡುತ್ತೆ ಅದು ಚೆನ್ನಾಗಿ. ನೋಡಿ, ಹಾಗೆ ಬಿಡಿಸಿ ಈ ಥರ ಹಾಕಿದರೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಯಾರಿಗೆಲ್ಲ ಮ್ಯಾಗಿ ಇಷ್ಟ ಕಮೆಂಟ್ ಮಾಡಿ. ನೋಡಿ, ಬರೀ ಮ್ಯಾಗಿ ಬೇಜಾರಂತ ನಾನು ತರಕಾರಿ ಹಾಕ್ಕೊಂಡಿದ್ದೀನಿ. ತರಕಾರಿ ಹಾಕ್ಕೊಂಡಿದ್ರೆ ಹೆಲ್ದಿ ಫುಡ್ ತಿಂದಾಗ ಆಗುತ್ತೆ. ಸ್ವಲ್ಪ ಬೀನ್ಸು, ಕ್ಯಾರೆಟು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಟೊಮಾಟೊ ಹಾಕೋದು ಬೇಡ. ನೋಡಿ, ಚೆನ್ನಾಗಿ ಬೇಯುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗಾಗಲೇ ಆಫ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡೋಣ. 1 ನಿಮಿಷ 2 ನಿಮಿಷ ಬಿಟ್ಟು ತೆಗಿಬೇಕು. ಮತ್ತೆ 2 ನಿಮಿಷ ಬಿಟ್ಟು ತೆಗೆದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಮ್ಯಾಗಿ ಈಸ್ ರೆಡಿ. ತುಂಬ ಟೇಸ್ಟಿಯಾಗಿರೋ ಮ್ಯಾಗಿ ರೆಡಿಯಾಗಿದೆ. ಈ ಥರ ಮಾಡ್ಕೊಳ್ಳಿ. ಮ್ಯಾಗಿ ಮಾಡ್ಕೊಳ್ಳೋದಾದರೆ ಬರೀ ಹಾಗೆ ಮಾಡಿಕೊಂಡ್ರೆ ಅದು ಟೇಸ್ಟ್ ಬರಲ್ಲ. ಇದೆಲ್ಲ ತರಕಾರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿಂಪಲ್ಲಾಗಿರೋ ವಿಡಿಯೋ ಹಾಕ್ತೀನಿ, ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಮ್ಯಾಗಿ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ನೋಡಿ, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು.